ವಿಷ್ಣು ಇದೇನಿಗೆ? ಹಾ, ನೀವೇನು ಕೇಳ್ತೀರ ಅಂತ ನಂಗೆ ಗೊತ್ತು. ಇದೇನು 2 ತಟ್ಟೆ ಅಂತ ತಾನೇ? ನಾನು ಡೈಲಿ 2 ತಟ್ಟೆಲ್ಲೇ ತಿನ್ನೋದು. ಹೌದು ಹೌದು, ಅವನಿಗೆ ನಾನು ಊಟ ಮಾಡಿಸಿನೇ ಅಭ್ಯಾಸ. ಆದರೆ ಹಗಲಲ್ಲಿ ಊಟ ಮಾಡಿಸಿದ್ರೆ ಮಾವ ಬೈತಾರಲ್ವಾ, ಅದಕ್ಕೆ 2 ತಟ್ಟೆಲಿ ಊಟ ಕೊಡ್ತೀನಿ. 1 ತುತ್ತು ನಂದು, 1 ತುತ್ತು ಅವನದು. ಅದಕ್ಕೆ 2 ತಟ್ಟೆ. ಅರ್ಥ ಆಗ್ಲಿಲ್ಲ ಅಲ್ಲ? ನಿಂಗೆ ಅರ್ಥ ಆಗಲ್ಲ ಬಿಡು. ಕೊಡು, ನಾನು ಕೊಡ್ತೀನಿ. ನೀ ಹೋಗು ಹೋಗು. ಅದಿತಿ ಎಲ್ಲಿ? ಆದಿತಿ, ಅದಿತಿ, ಏನಮ್ಮ ನೀನೇ ನನ್ನನ್ನೆಲ್ಲರೂ ಸಿಗಾಕ್ಸ್ತಿದ್ಯಾ? ಸಾಕ್, ಸುಮ್ನೆ ಇರೋ. ಅಲ್ಲಿ ಕೂತಿರೋ 3 ಜನ 100 ಪ್ರಶ್ನೆ ಕೇಳ್ತಾರೆ. ಉತ್ತರ ಕೊಡೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಸಾರಿ ಮಾ, ನಮ್ಮಿಂದ ನಿನಗೆ ತೊಂದರೆ ಆಗ್ತಿದೆ ಅಲ್ಲ? ಇಲ್ಲ ಅಮ್ಮ, ನನ್ನಿಂದ ನಿಮಗೆ ತೊಂದರೆ ಆಗ್ತಿದೆ. ನಿಮ್ಮ ಬಗ್ಗೆ, ಮನೆಯವ್ರ ಬಗ್ಗೆ ವಿಷ್ಣು ಅವರೆಲ್ಲ ಹೇಳಿದ್ರು. ಇಲ್ಲಿನ ಪರಿಸ್ಥಿತಿ ನನಗೂ ಅರ್ಥ ಆಗುತ್ತೆ. ಸರಿ, ನೀವಿಬ್ರು ತಿಂಡಿ ತಿನ್ನಿ. ನಾನು ಇನ್ನೂ ಇಲ್ಲೇ ಇದ್ರೆ ಅದಕ್ಕೆ 10 ಪ್ರಶ್ನೆ ಕೇಳ್ತಾರೆ. ಅಮ್ಮ ಆಯ್ತಾ? ಬೇಳೆ ಬೇಯ್ತಿದೆ. ಆಯ್ತಮ್ಮ, ಇನ್ನೇನು ಕೊಡ್ತೀನಿ, ಹೆಚ್ಚು ಕೊಡ್ತೀನಿ ಅಂತ. ಸ್ವಲ್ಪ ಬೇಗ. ಆಯ್ತು. ಕವಿತಾ ಅವರೇ, ಕೊಡಿ. ಯಾಕ್ರಿ ಇಷ್ಟು ಲೇಟು? ಬರ್ತಾ ದಾರಿಲಿ ಲಾಯರ್ ಸಿಕ್ಕಿದ್ರು, ಅದಕ್ಕೆ ಬರೋ ಸ್ವಲ್ಪ ತಡ ಆಯಿತು. ಅತ್ತೆಮ್ಮ, ನಿಮಗೆ ಒಂದು ಸಂತೋಷದ ವಿಷಯ ತಂದಿದ್ದೀನಿ. ಮತ್ತೆ ಆ ಲಾಯರ್ ಏನಾದರೂ ಮನೆ ಕರೆದ್ರಾಳಿಗೆಂದ್ರೆ ಅವ್ರು ಕರೆದ್ರು ನಾವು ಹೋಗೋದು ಬೇಡ. ಅಯ್ಯೋ ಅತ್ತೆಮ್ಮ, ವಿಷಯ ಅದಲ್ಲ. ನಮ್ಮ ಅದಿತಿ ಬಗ್ಗೆ. ಅದಿತಿ ಬಗ್ಗೆನಾ? ರೀ, ನಿಜ ಹೇಳ್ತಾ ಇದ್ದೀರಾ? ಅದಿತಿ ಬಗ್ಗೆ ಗೊತ್ತಾಯ್ತಾ? ಹೌದು ಕವಿತಾ ಅವರೇ, ನಾವು ಅವತ್ತು ಆ ಮನೆ ಬಿಟ್ಟು ಬಂದ್ಮೇಲೆ ಅದಿತಿ ಅಲ್ಲಿಗೆ ಬಂದು 1 ದಿನ ಇದ್ಲಂತೆ. ಅಯ್ಯೋ, ಅಲ್ಲಿಗೆ ಬಂದಿದ್ಲು ಅಂದ ಮೇಲೆ ಇಲ್ಲಿಗೆ ಯಾಕೆ ಕರ್ಕೊಂಡು ಬರಲಿಲ್ಲ? ಅತ್ತೆಮ್ಮ, ಅದು ಲಾಯರ್ಗೆ ಗೊತ್ತಾಗಿಲ್ಲ. ಅದಿತಿ ನಾವು ಇದ್ ಮನೇಲೆ ಇದ್ದು ಬೆಳಗ್ಗೆ ಎದ್ದು ಅವ್ರ ಹೆಂಡತಿ ಹತ್ರ ನಮ್ಮ ಬಗ್ಗೆ ಕೇಳಿದಾಳೆ. ಮೊದಲೇ ಆ ಹೆಂಗಸು ಗಯಾಳಿ ನಮ್ಮ ಮೇಲೆ ಇದ್ದಿದ್ದ ಕೋಪಕ್ಕೆ ಅದಿತಿನ ಚೆನ್ನಾಗಿ ಬೈಕ್ ಕಳಿಸ್ಬಿಟ್ಟಿದ್ದಾಳೆ. ಲಾಯರ್ಗೆ ಆಮೇಲೆ ವಿಷಯ ಗೊತ್ತಾಗಿದೆ. ಅಯ್ಯೋ, ಎಂಥ ಕೆಲಸ ಮಾಡಿದ್ದಾರೆ ಅಲ್ಲ ರೀ. ನಾವು ನಮ್ಮ ಮಕ್ಕಳು ಹುಡುಕ್ತಾ ಇರೋ ವಿಷಯ ಆಕೆ ಗೊತ್ತಿತ್ತು ತಾನೆ? ಗೊತ್ತಿದ್ದು ಹೀಗೆಲ್ಲ ಮಾಡಿದಾರಲ್ಲ, ಆಕೆ ಮನುಷ್ಯತ್ವನೇ ಇಲ್ವಾ? ಜಾಸ್ತಿ ಮಾತಾಡದೆ ಇವಳು ನಿಲ್ಲೇ ಬಿಟ್ಟು ಹೋಗ್ತಾ ಇರು. ಇವಳು ನನ್ನ ಬಗ್ಗೆ ಏನ್ ಹೇಳಿದಾಳೋ ಬಿಟ್ಟಿದಾಳೋ ಅದು ನನಗೆ ಗೊತ್ತಿಲ್ಲ. ನೀನು ಇಲ್ಲೇ ಇದ್ರೆ ನನಗೆ ಇನ್ನೊಂದು ಮುಖ ತೋರಿಸ್ಬೇಕಾಗುತ್ತೆ. ಅವಾಗ ನೋಡಿದ್ರೆ ಕಣ್ಣೀರ್ ಹಾಕಿ ನಾಟಕ ಮಾಡಿದೆ, ಈಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಾ? ನಾಚಿಕೆ ಆಗಲ್ವಾ? ನಾನು ಇವಳನ್ನ ಸಾಯಿಸ್ಬೇಕು, ಕರ್ಕೊಂಡು ಬಂದಿದ್ರೆ ನೀನು ಕರ್ಕೊಂಡು ಬರ್ತಿದ್ಯಾ? ಖಂಡಿತವಾಗ್ಲಿಲ್ಲ. ಅದು ನಿನ್ ತಪ್ಪಲ್ಲ, ಬಿಸಿ ರಕ್ತ, ಹೀರೋಯಿಸಮ್ ತೋರಿಸ್ಬೇಕು ಅನ್ಸುತ್ತೆ. ಈಗ ಹೇಳ್ತೀನಿ, ಕೇಳಿಸ್ಕೊ. ನಾನು ಇವಳನ್ನ ಹುಡುಕ್ತಾ ಇದ್ದಿದ್ದೆ ಅವಳನ್ನ ಸಾಯಿಸ್ಬೇಕು ಅಂತ. ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಇವಳ ಜೊತೆ ನೀನು ಸಾಯ್ತೀಯ. ಹೋಗ್ತಾ ಇರೋ. ಜಾಸ್ತಿ ಕಿರ್ಚಾಡ್ಬೇಡ. 1 ನಿಮಿಷ ನೀನ್ ಹೆಣ್ಣನ್ನೋದನ್ನ ಮರೆತ್ರೆ ಇಲ್ಲಿ ನಡೆಯೋದೇ ಬೇರೆ. ಮರ್ಯಾದೆಯಿಂದ ಇವಳನ್ನ ಬಿಟ್ಟು ನೀವು ಹೋಗ್ತಾ ಇರಿ, ಅದು ನಿಮಗೆ ಒಳ್ಳೇದು. ಅಂದ್ರೆ ನಾನು ಹೇಳ್ತಾರೋ ನಿನಗೆ ಅರ್ಥ ಆಗ್ತಿಲ್ಲ. ಹಾಗಾದ್ರೆ ನಮ್ಮನ್ನು ಮೀರಿ ಇವಳನ್ನ ಕರ್ಕೊಂಡು ಹೋಗ್ತೀಯ ಅಲ್ಲ? ಹೇಯ್, ಒಂದ್ಸಲ ನನಗೆ ಸರಿ ಅನ್ಸಿದ್ರೆ ನನ್ನ ಅಪ್ಪನ ಮಾತನ್ನೇ ಮೀರಿ ಹೋಗ್ತೀನಿ. ನೀನ್ ಯಾವ ಲೆಕ್ಕನೆ? ಹೋಗೆ. ಒಂದ್ ವಿಷಯನ ನೀನ್ ನೆನಪಲ್ಲಿಡ್ಕೋ, ಸ್ನೇಹ ಪ್ರೀತಿಗೋಸ್ಕರ ಪ್ರಾಣನೇ ಕೊಡ್ತೀನಿ. ಆದ್ರೆ ನನ್ನೋರು ಅನ್ಕೊಂಡವ್ರಿಗೆ ಯಾರಾದ್ರೂ ತೊಂದರೆ ಮಾಡಕ್ ಬಂದ್ರೆ ಪ್ರಾಣ ತೆಗಿತೀನಿ. ಹೀರೋ ಆಗಿ ನೀನೇನ್ ಮಾಡ್ತೀಯ ಅಂತ ಹೇಳ್ಬಿಟ್ಟೆ. ವಿಲನ್ ಆಗಿ ನಾನೇನ್ ಮಾಡ್ತೀನಿ ಅಂತ
ತೋರ್ಸೋದು ಬೇಡ್ವಾ? ಏಯ್ ಬಿಡ್ರ. ಏನು ಹೀರೋ ತರ ಎಗರಾಡ್ತಾ ಇದ್ದೆ, ಚಾಲೆಂಜ್ ಎಲ್ಲ ಮಾಡ್ದೆ, ಈಗೇನಾಯ್ತು? ಇನ್ನೊಂದ್ಸಾರಿ ಎಗರಾಡ್ಕೊಂಡು ನನ್ನ ತಂಟೆಗೆ ಬಂದ್ರೆ ಸತ್ ಹೋಗ್ಬಿಡ್ತೀಯ. ಅದಿತಿ ವಿಷಯ ತಲೆ ಹಾಕ್ದೆ ಅವಳನ್ನ ಮರ್ತು ಬಿಡು. ಬದುಕೊಂಡಿರ್ತೀಯ. ಅದಿತಿ, ಅದಿತಿ, ಏಯ್, ಯಾರೋ ನೀವು? ಯಾಕ್ರೋ ಹೀಗೆ ಅಡ್ಡ ನಿಂತಿದ್ದೀರಾ? ದಾರಿ ಬಿಡಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರಲ್ಲ. ಜಾಸ್ತಿ ಎಗರಾಡ್ಬೇಡ. ನೀವು ಇರೋದು 4 ಜನ, ಆದ್ರೆ ನಾವ್ ಎಷ್ಟು ಜನ ಇದೀವಿ ಅಂತ ನೋಡ್ದ? ಇದೆಲ್ಲ ಏನು? ನಿಮಗೆ ಮಕ್ಕಳಿಗೆ ಬಟ್ಟೆ ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ ಡಾಕ್ಟರ್? ನಮಗೋಸ್ಕರ ನೀವು ಸುಮ್ಮನೆ ತೊಂದರೆ ತಗೋತಾ ಇದ್ದೀರಾ? ಇದರಲ್ಲಿ ಯಾವ ತೊಂದರೆನೂ ಇಲ್ಲ ಲಕ್ಷ್ಮಿ. ನಾಳೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ. ಪ್ರತಿ ಸಲ ನನ್ನ ಫ್ಯಾಮಿಲಿಗೆ ಮಾತ್ರ ಬಟ್ಟೆ ತಗೋತಾ ಇದ್ದೆ. ನನಗೆ ನನ್ನ ಗಂಡ ಮಕ್ಕಳು ಬಿಟ್ಟರೆ ಬೇರೆ ಯಾರೂ ಇಲ್ಲ.